ಸರ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಬ್ರು ಕ್ಯಾಂಟೀನ್ ಮಾಲಕಿ ವಿಮಲಾ ಮಣ್ಣಗುಡ್ಡೆ ಇವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ವಾಣಿಜ್ಯ ಸಿಲಿಂಡರ್ ಸಿಗದೆ ಅದೆಷ್ಟೋ ಕ್ಯಾಂಟೀನ್ಗಳಾಗಿರ್ಬೋದು, ಸಣ್ಣ ಸಣ್ಣ ಹೋಟೆಲ್ಗಳಾಗಿರ್ಬೋದು, ಸೊ ಬಂದ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಸೊ ತಮ್ಮ ಕ್ಯಾಂಟೀನ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದೀರಿ ಮೇಡಮ್ ನೀವು? ನಾವು ಈಗ ಒಂದು 10-13 ದಿವಸ ಆಯ್ತು ಮೇಡಮ್ ನಾವು ಮನೆಯಲ್ಲಿದ್ದು. ನಮ್ಗೆ ಈಗ ತುಂಬಾ ಕಷ್ಟ ಆಗಿದೆ. ನಮ್ಮಿಂದಲೇ ಮನೆಯದ್ದು ಜೀವನ ಎಲ್ಲ ಹೋಗ್ಬೇಕು. ಈಗ ಕ್ಯಾಂಟೀನ್ ಬಂದಾಗಿ ನಮ್ಗೆ ಏನ್ ಮಾಡುವ ಹಾಗೆ ಇಲ್ಲ. ಗ್ಯಾಸ್ ಸಹ ಇಲ್ಲ. ಈಗ ಇವತ್ತು ನಾಳೆ ಅಂತ 13 ದಿವಸದಿಂದ ಇದೇ ತರ ನಡೀತಾ ಉಂಟು. ನಮ್ಗೆ ಹೇಗೆ ಮನೆ ಖರ್ಚು ಎಲ್ಲ ಹೋಗ್ಬೇಕು, ಇದ್ರಿಂದನೇ ಆಗ್ಬೇಕು ನಮ್ಗೆ. ಬೇರೆ ಯಾವ ದುಡಿಯುವ ಇದಿಲ್ಲ ನಮ್ಗೆ. ಮತ್ತೆ ಈಗ ಏನ್ ಮಾಡುದಂತ ಗೊತ್ತಾಗ್ತಾ ಇಲ್ಲ. ಈ ಯಾವಾಗದಿಂದ ನಾವು ಇದೇ ಸಮಸ್ಯೆಯಲ್ಲಿ ಹೇಳ್ತಾ ಇದ್ದೇವೆ. ಇಷ್ಟು ತನಕ ಏನದಕ್ಕೆ ಇದು ಕೊಟ್ಟಿಲ್ಲ. ಸಮಸ್ಯೆಯನ್ನ ಯಾರ ಜೊತೆ ಹೇಳ್ಕೊಂಡ್ರಿ ಮ್ಯಾಮ್ ನೀವು? ಸಮಸ್ಯೆಯನ್ನ ಯಾರ ಜೊತೆ ಹೇಳ್ಕೊಂಡಿದ್ದೀರಾ? ಯಾರತ್ರ ಇಲ್ಲ. ಈಗ ನಾವು ಗ್ಯಾಸ್ ಅವರ ಹತ್ರ ಮಾತಾಡ್ತಾ ಇದ್ದೇವೆ, ಏಜೆನ್ಸಿ ಹತ್ರ. ಮೊನ್ನೆಯಿಂದ ಹೇಳ್ತಾ ಇದ್ದೇವೆ, ಈ ತರ ಇದೆ, ನಮ್ಗೆ ಒಂದು 2 ಸಿಲಿಂಡರ್ ಆದ್ರೆ ಕೊಡಿ ಅಂತ ಹೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಎಲ್ಲ ಕೊಟ್ಟಿದ್ದೇವೆ, ಟ್ರೇಡ್ ಲೈಸೆನ್ಸ್ ಎಲ್ಲ ಕೊಡ್ಲಿಕ್ಕೆ ಹೇಳಿದ್ದಾರೆ, ಕೊಟ್ಟಿದ್ದೇವೆ. ಇವತ್ತು ತನಕ ಏನಿಲ್ಲ, ಸುದ್ದಿಯೇ ಇಲ್ಲ ಗ್ಯಾಸ್ ಇದು. ಇವತ್ತು ಫೋನ್ ಮಾಡಿದ್ದೇನೆ ಬೆಳಿಗ್ಗೆ, ಇವತ್ತು ಆಗ್ತದೆ ಅಂತ ಹೇಳ್ತಾರೆ, ಸುದ್ದಿ ಇಲ್ಲ ಏನು ಅಂತ. ಗ್ಯಾಸ್ ಸುಲಲಿತವಾಗಿ ಸಿಗ್ತಾ ಇರುವಾಗ ನಿಮ್ಮ ಕ್ಯಾಂಟೀನ್ಗೆ ಎಷ್ಟು ಸಿಲಿಂಡರ್ ಬೇಕಿತ್ತು ಅಮ್ಮ ಒಂದು ದಿವಸಕ್ಕೆ? ನಮ್ಗೆ ಒಂದು ದಿನ ಅಂದ್ರೆ ನಾವೊಂದು ಅಡಿಗೆ ಮಾಡ್ಬೇಕಂದ್ರೆ ಒಂದು 2-3 ಸಿಲಿಂಡರ್ ಅಂದ್ರೆ ದಿವಸಕ್ಕೆ ನಮ್ಗೆ 1.5-2 ಸಿಲಿಂಡರ್ ಬೇಕಾಗ್ತದೆ ಸರ್. ಒಂದು ವಾರಕ್ಕೆ 2 ಸಿಲಿಂಡರ್ ಅಲ್ಲ, ವಾರಕ್ಕೆ ನಮ್ಗೆ 4, ನಮ್ಗೆ ಒಂದು 5 ದಿನಕ್ಕೆ 4 ಸಿಲಿಂಡರ್ ಬೇಕು ನಮ್ಗೆ. ಹಾಗಾದ್ರೆ ಒಂದು ದಿನಕ್ಕೆ 1 ಸಿಲಿಂಡರ್ ಬೇಕಿತ್ತು? ಬೇಕು ಸರ್, 1 ಸಿಲಿಂಡರ್ ಬೇಕು ನಮ್ಗೆ. ಈಗ ಸಿಲಿಂಡರ್ ಇಲ್ಲದೆ ಪರಿಸ್ಥಿತಿ ಆಗಿದೆ. ಈಗ ನಾವೆಲ್ಲ ಖಾಲಿಯಾಗಿ ನಿಂತಿದ್ದೇವೆ. ಈಗ ನಮ್ಗೆ ಒಂದು ಸ್ಟಾರ್ಟಿಂಗ್ ಗೆ ಮಾಡ್ಬೇಕಾದ್ರೂ ಒಂದು ಅಡಿಗೆ ನಮ್ಗೆ ಒಂದು 2 ಗ್ಯಾಸ್ 3 ಗ್ಯಾಸ್ ಬೇಕೇ. ಇಲ್ಲದಿದ್ರೆ ನಮ್ಗೆ ಅದ್ರಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸಿಕ್ಕಿದ್ರೆ ನಮ್ಗೆ ಒಂದು 2-3 ದಿನಕ್ಕೆ ಹೇಗಾದ್ರೆ ಅಡ್ಜಸ್ಟ್ ಆಗ್ತದೆ. ಈಗ ಇಲ್ಲದೆ ಏನ್ ಮಾಡ್ಲಿಕ್ಕೆ, ಅದೆಲ್ಲ ಖಾಲಿಯಾಗಿ ನಿಂತಿದೆ. 1 ಸಿಲಿಂಡರ್ ಸಹ ಇಲ್ಲ ಈಗ. ಅಂದ್ರೆ ನಮ್ಮದು ಎಷ್ಟು ವ್ಯಾಪಾರ ಎಲ್ಲ ಬಂದಾಗಿ ನಿಂತಿದೆ ಸರ್. ನಿಮ್ಮ ಹತ್ರ ಎಷ್ಟು ಸಿಲಿಂಡರ್ಗಳಿತ್ತು? ನನ್ನ ಹತ್ರ ಒಂದು 10 ಸಿಲಿಂಡರ್ ಇದೆ ಸರ್. 10 ಸಿಲಿಂಡರ್ ಇದೆ. ಈಗ ನಾವು ಅಲ್ಲಿ ಕೊಟ್ಟಿದ್ದೇವೆ 10 ಸಿಲಿಂಡರ್ ಅಂತಲೇ ನಿನ್ನೆ ಬರ್ದು ಕೊಟ್ಟಿದ್ದಾರೆ. ಅದ್ರಲ್ಲಿ ಒಂದು 2 ಸಿಲಿಂಡರ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ತನಕ ಏನ್ ಸುದ್ದಿ ಇಲ್ಲ. ಒಂದು ಸಿಕ್ಕಿದ್ರೆ ನಮ್ಗೆ ಒಂದು ಒಳ್ಳೇದಿತ್ತು. ಈಗ ಭಾರಿ ಕಷ್ಟ ಆಗಿ ಹೋಗಿದೆ ಪರಿಸ್ಥಿತಿ. ಈಗ ಇನ್ನೊಂದು 2 ದಿವಸದಲ್ಲಿ ವ್ಯವಸ್ಥೆ ಸರಿ ಹೋಗ್ತದೆ ಅಂತ ಹೇಳ್ತಾರೆ, ನಿಮ್ಗೆ ಆಶಾಭಾವನೆ ಇದೆಯಾ? ಏನ್ ಗೊತ್ತಿಲ್ಲ ಸರ್. ನಾವೀಗ ಸ್ಟಾರ್ಟ್ ಮಾಡಿದ್ರಿಂದ 2 ದಿನ ಈಗ 14 ದಿನ ಆಯ್ತು ಇವತ್ತಿಗೆ. 14 ದಿನದಿಂದ ಏನಾದಕ್ಕೆ ಬರ್ತಾನೆ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮನ್ ಬಿಟ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಈಗ ದುಡಿಯುವುದು ಬೇರೆ ಹೊರಗಿಂದ ಇಲ್ಲ, ನಾವೇ ದುಡ್ಡು ಹಾಕ್ಬೇಕು. ಈಗ ನಾವು ದುಡಿಲಿಲ್ಲ ಆದ್ರೆ ಮನೆ ಸಮಸ್ಯೆ ಹೇಗೆ ಬಗೆಹರಿಸುದು ಹೇಳಿ? ಈಗ ಆ ತರ ಆಗಿ ಹೋಗಿದೆ. ನಿಮ್ಮ ಕ್ಯಾಂಟೀನ್ ಅಲ್ಲಿ ಏನೆಲ್ಲ ತಿಂಡಿ ಮಾಡ್ತಾ ಇದ್ದೀರಿ ಅಮ್ಮ? ನಮ್ಗೆ ಒಂದು ನಾವು 3:45ಗೆಲ್ಲ ಹೇಳ್ತೇವೆ ಬೆಳಿಗ್ಗೆ. ನಮ್ಮದು ಇಡ್ಲಿ ವಡ ಇದೆ ಸರ್, ಮತ್ತೆ ಉಪ್ಪಿಟ್ಟಿದೆ, ಶೀರಾ ಇದೆ, ಕಡ್ಲೆ ಅವಲಕ್ಕಿ, ಹೆಸರು ಅವಲಕ್ಕಿ, ಮತ್ತೆ ಸೇಮಿಗೆ, ನೀರ್ ದೋಸೆ, ಮತ್ತೆ ದೋಸೆ ಐಟಮ್ ಎಲ್ಲ ಇದೆ, ಪುಲಾವ್ ಇದೆ, ಬನ್ಸ್, ಪೂರಿ ಭಾಜಿ ಎಲ್ಲ ಮಾಡ್ತೇವೆ. ನಾವು 6:15ಗೆ ಬರ್ತೇವೆ ಇಲ್ಲಿ ಮಣ್ಣಗುಡ್ಡೆಗೆ. ಮನೆಯಲ್ಲಿ ಪ್ರಿಪೇರ್ ಮಾಡಿ ಅಲ್ಲಿ ತಂದು ನಾವು ಸೇಲ್ ಮಾಡುದು. ಹಾಗೆ ನಾವು ಈಗ ಮಾಡ್ತಾ ಇದ್ದದ್ದು. ಈಗ ಅದು ಮತ್ತೆ ಸಂಜೆದು ಒಂದು ಸ್ನಾಕ್ಸ್ ಐಟಮ್ ಇರ್ತಿತ್ತು ಪೋಡಿದೆಲ್ಲ. ಈಗ ನೋಡಿ ನಾವು ಇರುವ ಇದು ಶೆಡ್ ಬಾಡಿಗೆದು, ಅಲ್ಲಿ ಒಲೆ ಏನಾದ್ರೆ ಕಟ್ಟಿಗೆ ಮಾಡುವಂತ ಅದ ತರದ ಏನು ವ್ಯವಸ್ಥೆ ಇಲ್ಲ. ಅಂದ್ರೆ ಅವ್ರು ನಮ್ಗೆ ಶೆಡ್ಡಿಗೆ ಟೈಲ್ಸ್ ಹಾಕಿ ಕೊಟ್ಟಿದ ಕಾರಣ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹೊರ ಕಡೆಗೆ ಏನಾದ್ರೆ ಮಾಡ್ಬೋದಂತ ಹೇಳಿದ್ರೆ ಅಲ್ಲಿ ಭಯಂಕರ ಬಿಸಿಲು, ಅಷ್ಟೊಂದು ಇದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ನಮ್ಗೆ ತುಂಬಾ ಕಷ್ಟ ಆಗಿದೆ. ಈಗ ಸೌದೆ ಒಲೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೌದೆ ಒಲೆ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ಲ ಅಲ್ಲಿ. ಆದ್ರೆ ನಿಮ್ಗೆ ಸೌದೆ ಒಲೆ ಮಾಡ್ಲಿಕ್ಕೆ ಇದ್ರು ಸಹ 1-2 ಮಾಡಿದ್ರು ಸಹ ಹೇಗೆ ಮಾಡುದಲ್ಲಿ? ಅಷ್ಟೇ ಜಾಗ ಇರುದಲ್ಲಿ. ನಮ್ಗೆ ಈಗ ಕೊಟ್ಟ ಶೆಡ್ ಸಹ ಒಂದು ದೊಡ್ಡ ಶೆಡ್, ಅದಕ್ಕೆ ಒಂದು ಚಿಕ್ಕ ರೂಮ್ ಇದೆ, ಅಷ್ಟೇ ಇರುದು ನಮ್ಗೆ. ಅದ್ರಲ್ಲೇ ನಾವು ಕೆಲಸ ಮಾಡ್ಬೇಕೀಗ. ಇದರಿಂದಾಗಿ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಅಂತ ಆಯ್ತು. ಈಗ ಭಾರಿ ಕಷ್ಟ ಆಗಿದೆ ಸರ್. ಆ ಸಲ ಬಂದು ಕೊರೋನಾ ಬಂದು ಈ ತರ ಆಯ್ತು. ಇದು ಅದಕ್ಕಿಂತ ಕಡೆ ಆಯ್ತು ಈಗ ಅದು ಪರಿಸ್ಥಿತಿ ತುಂಬಾ ಕಷ್ಟ ಆಗಿದೆ. ಹಾಗಾದ್ರೆ ನಾವೊಂದು ಬೆಳಗ್ಗೆ ಆದ್ರೆ ಒಂದು ವ್ಯಾಪಾರ
ಹೇಗಿದ್ರು ಮಾಡ್ತಿದ್ದೇವೆ. ಈಗ ಅದು ಸಹ ಮಾಡ್ಲಿಕ್ಕಿಲ್ಲ, 2 ಹೊತ್ತು ಸಹ ವ್ಯಾಪಾರ ಇಲ್ಲದಾಗ ಆಗಿದೆ. ಈಗ ನಿಮ್ಮ ಕ್ಯಾಂಟೀನಿಗೆ ಎಲ್ಲ ಟ್ರೇಡ್ ಲೈಸೆನ್ಸ್ ಎಲ್ಲ ಇತ್ತಮ್ಮ? ಇದೆ ಇದೆ, ವಿಮಲ್ ಕ್ಯಾಟ್ರಿಂಗ್ ಅಂತ ನನ್ನ ಟ್ರೇಡ್ ಲೈಸೆನ್ಸ್ ಇದೆ ಸರ್. ಅದೇ ಡೋರ್ ನಂಬರ್ ಅಲ್ಲಿ ಬೀದಿ ಬದಿ ವ್ಯಾಪಾರದ್ದು ಸಹ ಲೈಸೆನ್ಸ್ ನಮ್ಗೆ ಕೊಟ್ಟಿದ್ದಾರೆ ಯೂನಿಯನ್ ಇಂದ, ಎಲ್ಲ ಮಾಡಿದ್ದೇವೆ ನಾವು. ಈಗ ಅದು ಟ್ರೇಡ್ ಲೈಸೆನ್ಸ್ ಕೊಟ್ಟೆ ನಮ್ಗೆ ಈಗ ಗ್ಯಾಸ್ ಕೊಡುದು. ಈಗ ರೂಲ್ಸ್ ಬಂದಿದೆ ಅದೆಲ್ಲ ಕೊಡ್ಬೇಕಂತೇಳಿ, ಅದೆಲ್ಲ ಕೊಟ್ಟಿದ್ದೇವೆ ನಿನ್ನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್ ಕರೆಗೆ ಸಿಕ್ಕಿದ್ದಕ್ಕಾಗಿ. ವೆಲ್ಕಮ್. ಆಯ್ತು ಮೇಡಮ್, ಓಕೆ.